ಲಲಿತ್ ಮೇಲಿನ ದಾಳಿಗೆ ಉಗ್ರ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಕೋರರ ಗ್ಯಾಂಗ್ನ 6ನೇ ಆರೋಪಿ ಅರೆಸ್ಟ್ ಆಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆರೋಪಿ ಮಹೇಶ್ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ಲಲಿತ್ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದಂತೆ ಮಹೇಶ್, ಕೇಸ್ನ ಮಾಸ್ಟರ್ ಮೈಂಡ್ ಲಲಿತ್ ಝಾ, ಸಹಾಯಕ ಮಹೇಶ್ ಸದ್ಯ ದೆಹಲಿ ಪೊಲೀಸರ ವಶದಲ್ಲಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಲಲಿತ್ ಝಾ ಕಂಪ್ಲೀಟ್ ಆಗಿ ಉಗ್ರ ದಾಳಿಯ ಸ್ಕೆಚ್ ರೂಪುಗೊಂಡಿದ್ದು ಕೂಡ ಈ ಮಾಸ್ಟರ್ ಮೈಂಡ್ ಲಲಿತ್ ಝಾ. ಆತ ಪರಾರಿಯಾಗುವುದಕ್ಕೆ ಈ ಗಲಭೆ ಆದ ಬಳಿಕ, ಈ ಗಲಾಟೆ ಆದ ಬಳಿಕ ಲಲಿತ್ ಝಾ ಪರಾರಿಯಾಗಿರ್ತಾನೆ, ತಲೆಮರೆಸಿಕೊಂಡಿರ್ತಾನೆ. ಆತನಿಗೆ ಸಹಾಯ ಮಾಡಿದ್ದೆ ಈ ಮಹೇಶ್ ದೆಹಲಿ ಪೊಲೀಸರ ವಶದಲ್ಲಿ. 6ನೇ ಆರೋಪಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಆರೋಪಿಗಳ ಹಿನ್ನೆಲೆ, ಅವರ ಉದ್ದೇಶ, ಇದೆಲ್ಲದರ ಬಗ್ಗೆ ಕೂಡ ಹಲವು ತನಿಖಾ ಸಂಸ್ಥೆಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಈ ಆರೋಪಿಗಳು ಹೇಗೆ ಸ್ನೇಹ ಬೆಳೆಸಿದ್ರು, ಹೇಗೆ ಒಡನಾಟ ಇತ್ತು, ಹೇಗೆ ಈ ಉಗ್ರ ಸಂಚು ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹಲವು ತನಿಖಾ ಸಂಸ್ಥೆಯ ಅಧಿಕಾರಿಗಳು. ಒಂದ್ ಕಡೆ ತನಿಖೆ ಚುರುಕು ಆಗ್ತಾ ಇದ್ದಂತೆ ಈ ಪ್ರಕರಣದ ಮತ್ತೊಬ್ಬ ಆರೋಪಿ, 6ನೇ ಆರೋಪಿ ಮಹೇಶ್ ಲಲಿತ್ ಝಾ, ಈ ಕಂಪ್ಲೀಟ್ ಕೇಸ್ನ ಮಾಸ್ಟರ್ ಮೈಂಡ್ ಲಲಿತ್ ಝಾ ತಲೆಮರೆಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ದ ಮಹೇಶ್ ಸದ್ಯ ಪೊಲೀಸರ ವಶದಲ್ಲಿ. ದೆಹಲಿ ಪೊಲೀಸರು ಸದ್ಯ ಮಹೇಶ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಂಸತ್ ಕಲಾಪಕ್ಕೆ ಉಗ್ರ ದಾಳಿ ಸಂಚು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹಗೆ ತಟ್ಟಲಿದೆ ವಿಚಾರಣೆಯ ಬಿಸಿ. ಪ್ರತಾಪ್ ಸಿಂಹ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಿಕ್ಕಿದ್ದಾರೆ ದೆಹಲಿ ಪೊಲೀಸರು. ಮುಂದಿನ ವಾರ ಸಂಸದರ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ವಿಚಾರಣೆಗೂ ಮೊದಲು ಲೋಕಸಭೆ ಸ್ಪೀಕರ್ ಅನುಮತಿ ಪಡೆದುಕೊಳ್ಳಲಾಗುತ್ತೆ. ಅನುಮತಿ ಪಡೆದುಕೊಳ್ಳಲಿದ್ದಾರೆ ದೆಹಲಿ ಪೊಲೀಸರು. ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ಪಡೆದುಕೊಂಡಿದ್ದಾರೆ ಆರೋಪಿಗಳು. ಇದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮೈಸೂರಿನ ಮನೋರಂಜನ್ ಹಾಗೂ ಇತರ ಆರೋಪಿಗಳು. ಈ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ವಿಚಾರಣೆ ನಡೆಸೋದಕ್ಕೆ ದೆಹಲಿ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮೊದಲು ಲೋಕಸಭೆಯ ಸ್ಪೀಕರ್ ಅನುಮತಿ ಪಡೆದುಕೊಳ್ಬೇಕಾಗುತ್ತೆ. ಅನುಮತಿ ಸಿಕ್ಕ ಬಳಿಕವೇ ಸಂಸದ ಪ್ರತಾಪ್ ಸಿಂಹ ಅವರ ವಿಚಾರಣೆ ದೆಹಲಿ ಪೊಲೀಸರು ನಡೆಸ್ತಾರೆ. ಅವರ ಹೇಳಿಕೆ ಕೂಡ ಬಹಳ ಮಹತ್ವದ್ದು. ಸಂಸದರ ಕಚೇರಿಯಿಂದ ಪಾಸ್ ವಿತರಣೆ ಆಗುತ್ತೆ ಅಂದ್ರೆ ಆ ಪಾಸ್ ಪಡೆದುಕೊಳ್ಳುವಂತ ವ್ಯಕ್ತಿಯ ಪರಿಚಯ ಸಂಸದರಿಗೆ ಇರಬೇಕು. ಅವರ ಹಿನ್ನೆಲೆಯ ಬಗ್ಗೆ ಅರಿವಿರಬೇಕು. ಅವರ ಬಗ್ಗೆ ಪೂರ್ವಪರ ತಿಳಿಯದೆ ಪಾಸ್ ಹೇಗೆ ವಿತರಣೆ ಮಾಡಿದ್ರು ಅನ್ನೋದೇ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷದವರಿಂದ. ಪ್ರತಾಪ್ ಸಿಂಹ ಅವರನ್ನ ದೇಶದ್ರೋಹಿ ಅಂತ ಕರೀತಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಗಾಗಿ ಮುಂದುವರೆದ ಭಾಗ ದೆಹಲಿ ಪೊಲೀಸರು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದಲೇ ಪಾಸ್ ವಿತರಣೆ ಆಗಿರೋದ್ರಿಂದ ಆರೋಪಿಗಳಿಗೆ ಅವರ ಹೇಳಿಕೆ ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈ ಪ್ರಕರಣದಲ್ಲಿ ಪರಿಚಯ ಇಲ್ಲದೆ ಪಾಸ್ ವಿತರಣೆಯಾಗಿತ್ತ ಅಥವಾ ಪರಿಚಯ ಇದ್ದೂ ಕೂಡ ಅವರ ಬಗ್ಗೆ, ಅವರ ಹಿನ್ನೆಲೆಯ ಬಗ್ಗೆ ಮಾಹಿತಿ ಇಲ್ಲದೆ ಪಾಸ್ ವಿತರಣೆ ಮಾಡಲಾಗಿತ್ತ? ಇದು ಪ್ರಮುಖ ಪ್ರಶ್ನೆ.